ನೋಡಿ ಇವರೇ ಸ್ನೇಹಿತರೆ ನಮಸ್ಕಾರ. ನಾನು ಖಾದರ್ KS ರಾಜ್ಯ ಯುವ ಘಟಕ ಕಾರ್ಯದರ್ಶಿ KRS ಪಕ್ಷ. ಇವತ್ತು ಲೈವ್ ಬಂದಿರೋ ಉದ್ದೇಶ, ನಾವು ಇವತ್ತು ಮೊನ್ನೆ ಜಿಲ್ಲಾ ಆಡಳಿತ ಕಚೇರಿಯಲ್ಲಿದ್ದೀವಿ, ಜಿಲ್ಲಾ ಕಾರ್ಯಾಲಯದಲ್ಲಿ. ಕಾರಣ ಈಗಾಗಲೇ ಕಳೆದ ವಾರದಿಂದ ರಾಜ್ಯಾದ್ಯಂತ ಸುದ್ದಿ ಆಯಿತು. ವಿಷಯ ಏನಂತ, ನಮ್ಮ ಯುವಕರಿಗೆ ಹುದ್ದೆಗಳಿಲ್ಲ, ಅದನ್ನು ಭರ್ತಿ ಮಾಡಿ ಅಂಥೇಳಿ ದೊಡ್ಡ ಮಟ್ಟದಲ್ಲಿ ನಮ್ಮ ಯುವಜನತೆ, ಜಂಜಿ ಅನ್ಬೋದು ಅಥವಾ ಅವ್ರನ್ನ ಪ್ರಬುದ್ಧತೆಯ ಯುವಕರು ಅನ್ಬೋದು, ಅವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಕಾರಣ ಸರ್ಕಾರ ವಿವಿಧ 43 ಇಲಾಖೆಗಳಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರೋಂಥ 2,70,000 ಚಿಲ್ಲರೆ ಏನಿದಾವಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿರಿ, ನಮಗೆ ಸಂಕಷ್ಟಕ್ಕೆ ಸಿಲುಕಿಸ್ಬೇಡ್ರಿ. ನಿಮ್ಮ ಸರ್ಕಾರ ಬಂದು 3 ವರ್ಷ ಆಯಿತು, ನೀವಾದರೂ ಭರ್ತಿ ಮಾಡಿ. ಬರೀ 5,000 ಹುದ್ದೆಗಳನ್ನು ನೋಟಿಫಿಕೇಶನ್ ಬಿಟ್ಟಿದ್ರೆ ಅಷ್ಟೇ. ಇರೋದು ಲಕ್ಷಾಂತರ, ಅಂದರೆ 10 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ನೋಟಿಫಿಕೇಶನ್ಗೆ ಕಾಯ್ತಾ ಇದ್ದಾರೆ ಹುದ್ದೆಗಳಿಗೆ ಅಂತೇಳಿ ದೊಡ್ಡದಾಗಿ ಹೋರಾಟ ಮಾಡಿದರು. ಅದಕ್ಕೆ ಪೂರಕವಾಗಿ ಮತ್ತು ಬೆಂಬಲವಾಗಿ KRS ಪಕ್ಷ ಮೊದಲನೇ ಹೆಜ್ಜೆ ಅವರಿಗೆ ನಾವಿದ್ದೀವಿ. ನಾವು ಕೂಡ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ನಮ್ಮ KRS ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಏನು ಖಾಲಿದಾವಲ್ಲ 3 ಲಕ್ಷ ಹುದ್ದೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ನಮ್ಮ ಪಕ್ಷದಿಂದ 3 ಲಕ್ಷ ಹುದ್ದೆಗಳನ್ನು ನಾವು ಮೊದಲೇದಾಗಿ ಮಾಡುವಂಥ ಒಂದು ಫಸ್ಟ್ ಕೆಲಸ ಅಂದರೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ, ಯುವಕರಿಗೆ ನೌಕರಿ ಕೊಡಿಸ್ತೀವಿ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ವಿ ಈಗಾಗಲೇ 6 ವರ್ಷದಿಂದ. ಈಗೂ ಕೂಡ ಅದನ್ನೇ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡಿದ್ದೀವಿ ಯುವ ಜನತೆ ಪರವಾಗಿ. ಇವತ್ತು ಆ ಒಂದು ಧಾರವಾಡದಲ್ಲಿ ಆದಂಥ ಒಂದು ಏನು ಘಟನೆ ಇದೆಯಲ್ಲ, ಅದು ಬರೀ ಹೋರಾಟ ಅಲ್ಲ, ಅದು ಎಚ್ಚರಿಕೆ ಗಂಟೆ ಆಗಿತ್ತು. ಯಾವ ಥರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಿತ್ತು. ನಾಡು ದೇಶ ಉಳಿಬೇಕಂದ್ರೆ ಯುವಕರು ಆರ್ಥಿಕತೆಯಿಂದ ಮತ್ತು ಅವರು ಒಂದು ಎಲ್ಲ ರೀತಿಯಿಂದ ಬೆಳಿಬೇಕು ಅಂತಂದರೆ ಅವ್ರಿಗೆ ಹುದ್ದೆಗಳು ಬೇಕಂತೇಳಿ ಈ ಒಂದು ವಿಷಯನ ಇಟ್ಕೊಂಡು ನಾವು ಇವತ್ತು ಜಿಲ್ಲಾ ಕಚೇರಿಗೆ ಭೇಟಿ ನೀಡಿದ್ದೀವಿ. ಇಲ್ಲಿ ಒಂದಷ್ಟು ಅಂಶಗಳನ್ನು ತಗೊಂಡು ಇಲ್ಲಿನ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದೇನಿದ್ದೇವೆ ನಾವು ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಆ ಯುವತಿಗೆ ನಾವು ಇದ್ದೀವಿ, ನಮ್ಮ ಪಕ್ಷ ಕೂಡ ಅವ್ರ ಜೊತೆಗೆ ನಿಲ್ತೀವಿ ಅಂತ ಹೇಳ್ತಾ, ಅದರೊಟ್ಟಿಗೆ ಇಲ್ಲಿರೋ ಒಂದು ಅಂಶಗಳನ್ನು ನಾವು ಓದಿ ಇದನ್ನು ಈ ಕೂಡಲೇ ಏನಿದೆ ಅಲ್ಲ 2,80,000 ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಿಂದ ಸಮಯ ಅವಕಾಶ ಹಂತವಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಹಂತವಾಗಿ ಮಾಡ್ತೀವಿ. ಬೇಡ ಸ್ವಾಮಿ, ಹಂತವಾಗಿ ಮಾಡೋಕ್ಕೆ ಈಗಾಗಲೇ ಕಾದಿದ್ದಾರೆ ಜನಗಳು. ಯುವ ಜನರ ತಾಳ್ಮೆ ಕಟ್ಟೆ ಹೊಡೆದೋಗ್ಬಿಟ್ಟೈತೆ, ಜಂಜಿ ಆಗುತ್ತೆ, ನೇಪಾಳದಲ್ಲಿ ಆದಂತೆ ಆಗಬಾರ್ದು, ಕರ್ನಾಟಕ ನೇಪಾಳ ಆಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ಅದು ಆಗಬಾರ್ದು, ಎಲ್ಲ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇದರ ಮುಂದುವರೆದ ಭಾಗವಾಗಿ ಏನಿರೋ ಅಂಶಗಳನ್ನು ನಾವು ನಮ್ಮ ತಹಸೀಲ್ದಾರ್ ಸರ್ಗೆ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಯುಗಂಧರ್ ಸರ್ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಸರ್ ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಬಂದ್ಬಿಟ್ಟು ಯುಗಂಧರ್ ಅಂತೇಳಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ವಿಚಾರ ಬಂದ್ಬಿಟ್ಟು ಇವರಿಗೆ ಜಿಲ್ಲಾಧಿಕಾರಿಗಳು ಬಳ್ಳಾರಿ, ಇವರ ಮೂಲಕ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ದಿನಾಂಕ 2/3/2026 ಬಳ್ಳಾರಿ. ಮಾನ್ಯರೇ, ವಿಷಯ ಬಂದ್ಬಿಟ್ಟು ರಾಜ್ಯದ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲ ಹಾಗೂ ರಾಜ್ಯದಲ್ಲಿರುವ ಅಂದಾಜು 2.80 ಲಕ್ಷ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಈ ಪತ್ರದ ಮೂಲಕ ಲಕ್ಷಾಂತರ ನಿರುದ್ಯೋಗಿ ಯುವಕರ ಮತ್ತು ಸ್ಪರ್ಧಾರ್ಥಿಗಳ ನೋವಿನ ದನಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತದೆ. ಕಳೆದ ಹಲವು ದಿನಗಳಿಂದ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳು ನಡೆಸುತ್ತಿರುವ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಪಕ್ಷವು ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಈ ಕುರಿತು ನಮ್ಮ ಪಕ್ಷದ ಪ್ರಮುಖ ಆಗ್ರಹಗಳು ಕೆಳಗಿನಂತಿವೆ. ನಂಬರ್ 1, ಸರ್ಕಾರದ ಪ್ರತಿ ಇಲಾಖೆಯಲ್ಲಿ ಇರುವ ವಿವಿಧ ಹಂತಗಳ ಹುದ್ದೆಗಳ ಪಟ್ಟಿಯನ್ನು ಸ್ಪಷ್ಟವಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿ. 2, ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಯಾವ ಇಲಾಖೆಗಳ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಯುತ್ತದೆ ಎಂದು ಸ್ಪಷ್ಟ ಮಾಹಿತಿ ನೀಡಬೇಕು. 3ನೇದು, ಎಲ್ಲ ನೇಮಕಾತಿಯ ಅಧಿಸೂಚನೆಗಳು ನೇಮಕಾತಿಯಲ್ಲಿನ ವಿವಿಧ ಹಂತಗಳಾದ ಅರ್ಜಿ ಸಲ್ಲಿಕೆ, ಪರೀಕ್ಷೆ, ಸಂದರ್ಶನ ಮತ್ತು ದಾಖಲಾತಿ ಪರಿಶೀಲನೆ ಹಂತಗಳ ವೇಳಾಪಟ್ಟಿಯನ್ನು ಹೊಂದಿರಬೇಕು ಮತ್ತು ಈ ಸಂಪೂರ್ಣ ಪ್ರಕ್ರಿಯೆ 6 ತಿಂಗಳ ಒಳಗೆ ನಡೆಸಿ ನೇಮಕಾತಿ ಪತ್ರವನ್ನು ನೀಡಬೇಕು. 4, ಕೇವಲ ಹುದ್ದೆಗಳನ್ನು ಭರ್ತಿ ಮಾಡುವುದು ಮಾತ್ರವಲ್ಲದೆ ಆ ಪ್ರಕ್ರಿಯೆಯು ಅತ್ಯಂತ ಪಾರದರ್ಶಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯಬೇಕು. ನೇಮಕಾತಿ ಹಗರಣಗಳಿಂದ ಹತಾಶರಾಗಿರುವ ಅಭ್ಯರ್ಥಿಗಳಿಗೆ ಸರ್ಕಾರ ವಿಶ್ವಾಸ ತುಂಬುವ ಕೆಲಸ ಮಾಡಬೇಕು. ನಂಬರ್ 5, ಪ್ರಸ್ತುತ 700-800 ರೂಪಾಯಿ ಇರುವ ಅರ್ಜಿ ಶುಲ್ಕವನ್ನು 100 ರೂಪಾಯಿಗೆ ನಿಗದಿಪಡಿಸಬೇಕು. ಇದರಿಂದ ಉದ್ಯೋಗ ಆಕಾಂಕ್ಷಿಗಳಿಗೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಲು ಅನುಕೂಲವಾಗುತ್ತದೆ.
6. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ದಾಖಲಾಗಿರುವ ಪೊಲೀಸ್ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕು. ವಂದನೆಗಳು. ಇದು ಸರ್ ವಿಚಾರ. ಇದು ಪತ್ರದಲ್ಲಿರೋದು ಮಾತ್ರ. ಆದರೆ ಪತ್ರದಲ್ಲಿ ಇರಲಾರ್ದು ಕೂಡ ನಾನು ಹೇಳೋದು ಬಯಸ್ತೀನಿ ತಮಗೆ. ನಮ್ಮ ಬಳ್ಳಾರಿ ತಹಸೀಲ್ದಾರ್ಗೆ ನಾವು ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ತಾವು ಸ್ವೀಕರಿಸಕ್ಕೆ ಬಂದಿದ್ದೀವಿ. ತುಂಬ ಧನ್ಯವಾದಗಳು ಸರ್. ಈ ವಿಚಾರ ಏನಾಗ್ತಾ ಇದೆ ಅಂದರೆ, ಇವತ್ತು ತುಂಬ ಓದ್ಕೊಂಡಿರೋಂಥ ಯುವಕರು ಏನಾಗ್ತಾ ಇದ್ದಾರೆ, ಸಮಯಕ್ಕೆ ತಕ್ಕನಾಗಿ ಉದ್ಯೋಗ ಸಿಗಿದೆ, ತಮ್ಮ ವಯಸ್ಸು ಮೀರಿ, ಅವ್ರ ವಯಸ್ಸು ಗೌರ್ಮೆಂಟ್ ಹೇಳಿರುತ್ತೆ, ಸರ್ಕಾರ ಆದೇಶ ಹೊರಡಿಸಿರುತ್ತೆ, ಇಂಥ ವಯಸ್ಸಲ್ಲೇ ಇವ್ರಿಗೆ ಉದ್ಯೋಗಕ್ಕೆ ತಗೊಳ್ಳಿ ಅಂತ 35, 38 ಈ ಥರ. ಆ ವಯಸ್ಸೆಲ್ಲ ವಯೋಮಿತಿಯೆಲ್ಲ ಮೀರಿ ಹೋಗಿ ಅವರು ಓದಿದ್ದು ಕೂಡ ಉಪಯೋಗ ಬರ್ದೇನೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಸಾಕೋದಕ್ಕೆ ಆಗದೆ ತಾವು ಸೂಸೈಡ್ ಮಾಡ್ಕೊಂಡಿರೋಂಥ ವಿಚಾರಗಳು ಕೂಡ ತುಂಬ ಇದ್ದಾವೆ. ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ಸೂಕ್ತ ವಯಸ್ಸಿನಲ್ಲಿ ಉದ್ಯೋಗಗಳು ಸಿಗೋ ರೀತಿ ಆಗಲಿ ಅಂತೇಳಿ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇಡೀ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಲ್ಪಿಸಲು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀನಿ. ಫೋಟೋ ಲೈವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಟ್ ಮಾಡಲಿ. ವಿಶ್ವಜಿತ್ ಮೆಹ್ತಾ ಅಂತೇಳಿ ತರೀಕೆರೆ ತಹಶೀಲ್ದಾರ್ದಿಂದ ಬಂದೀನಿ ನಾನು, ಚಿಕ್ಕಮಗಳೂರಿಂದ. ಇದು ಓಯ್ ಅಂತ 7 ವರ್ಷ ಮಾಡಿ ಹೋಗಿದ್ದು ನಾನು ಆಲ್ರೆಡಿ. ಓಕೆ ಸರ್, ಒಳ್ಳೆಯದು. ನಿಮ್ಮ ಪರಿಚಯ ಮಾಡಿದ್ದು ಕೂಡ ನಮಗೆ ಐ ಡಿ ಕಾರ್ಡ್ ಸ್ವಲ್ಪ ಸರ್, ಯಾಕಂದರೆ ನಾವು ಐ ಡಿ ಕಾರ್ಡ್ ಒಂದು ಹಾಕ್ಕೊಂಡು ಕೂಡ ಹಾಕ್ಕೊಂತಾರೆ. ಇಲ್ಲ ಸರ್, ಹಾಕೋಬೋದು. ತಹಸೀಲ್ದಾರ್ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಆಯ್ತು, ಈಗ ಮುಂದೆ ಭಾಗ ಎಲ್ಲರೂ ಮಾತಾಡಿ. ಇಲ್ಲೇನಾ? ತಾಲೂಕು ಅಧ್ಯಕ್ಷರೇ ಬರ್ರಿ. ಬರ್ರಿ, ಕ್ಯಾಮ್ರಾ ಇದಕ್ಕೆ ಸೀಲ್ ಹಾಕಿ ಬರೀ ಮಾತಾಡ್ಬೇಕಣ್ಣ. ಮತ್ತೆ ಬ್ಯಾಂಕ್ ಹೋಗ್ಬೇಕು. ಮಾಮ ಇಲ್ಲ ಮುಗಿಸೋಣ ಇರಲ್ಲ ಮಾತಾಡಿ. ಏನು ನಿಮ್ಮ ಭಾಷೆಗೆ ಕಂಟಿನ್ಯೂ ಕೊಡ ಮಾತಾಡೋದು ಮಾಡೋಣ. ಕಂಟಿನ್ಯೂ ಸರಿ ಬರ್ರಿ. ನಾನು ಲೈವ್ ಇದ್ದೀನಿ, ದಯವಿಟ್ಟು ವಿಚಾರ ಸ್ಪಷ್ಟ. ನಾನು ಮಾತಾಡಿದ್ದೀನಿ, ನೀವು ಯಾವಾಗ ಮಾತಾಡ್ತೀರಿ? ಬರ್ರಿ, ಬರ್ರಿ, ನೀವು ಮಾತಾಡ್ಬೇಡಿ. ಬರ್ರಿ, ಮಾತಾಡಿ. ಇಲ್ಲಿ ನಂದು ಜಿಲ್ಲಾ ಪೇಜ್ ಲೈವ್ ಐತೆ, ನೀವು ನಿಂತ್ಕೊಳ್ಳಿ. ವಿಚಾರಗಳು ಮಾತಾಡ್ಬೇಕು. ಈಗ ಮೊದಲಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಿಂದ ಸ್ಟಾರ್ಟ್ ಆಗಲ್ಲ. ಎಲ್ಲ ವಿಚಾರ ಮಾಡ್ತಾ ಇದ್ದಲ್ಲ. ನಮ್ಮ ಪಕ್ಷ ಯುವಕರಿಗೆ ಬೆಂಬಲ ಯಾವತ್ತಿಗೆ ಇರ್ತದೆ, ಮೊದಲೆಲ್ಲ ಮುಂದೆನೂ ಇರ್ತದೆ, ಯಾವತ್ತಿಗೆ ಇರ್ತದೆ ಅಂತ ಎಷ್ಟೇ ಹೇಳಿ ಅಷ್ಟೇ, ಬೇರೇನಿಲ್ಲ. ಅಣ್ಣ ಸ್ವಲ್ಪ ಡೀಟೇಲಿಂಗ್ ಹೇಳ್ತಾರೆ, ಹೇಳಿ. ಓಕೆ ರೀ. ಎಲ್ಲರಿಗೂ ನಮಸ್ಕಾರ. ನಾನು ರವಿ, ಜಿಲ್ಲಾ ಕಾರ್ಯದರ್ಶಿ, ಬಳ್ಳಾರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತಿನ ದಿನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಬಳ್ಳಾರಿನಲ್ಲಿ ಈಗ ಹಲವಾರು ಕಡೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಯುವಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಪಾರ್ಕಲ್ಲಿ, ಲೈಬ್ರರಿಗಳಲ್ಲಿ ಅಲ್ಲಿ ಇಲ್ಲಿ ಪಾಪ ಓದ್ತಾನೆ ಕಾಲಹರಣ ಮಾಡ್ತಿದ್ದಾರೆ. ಮತ್ತು ಪೋಷಕರು ಸಹ ಈ ಮಕ್ಕಳನ್ನು ಓದೋದಕ್ಕೆ ಯುವಕರನ್ನ ಓದಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಾರೆ. ಖರ್ಚು ಮಾಡಿಕೊಂಡು ಭಾಳಷ್ಟು ಜನ ನಾವು ಈಗಾಗಲೇ ಹಳ್ಳಿಗಳಲ್ಲಿ ನೋಡ್ತಿದ್ದೀವಿ. ಎಕರಾನುಗಟ್ಟಲೆ ಹೊಲ ಕೂಡ ಮಾರಾಟ ಮಾಡ್ತಾರೆ. ಆ ಯುವಕರನ್ನ ಓದಿಸ್ಬೇಕು, ಓದಿಸಿ ಅವ್ರನ್ನ ಒಂದು ಹಂತಕ್ಕೆ ಬೆಳವಣಿಗೆ ಮಾಡಬೇಕು, ಅವ್ರನ್ನೂ ಒಂದು ಸರ್ಕಾರಿ ಹುದ್ದೆ ಹಿಡಿಯೋ ಥರ ಮಾಡಬೇಕು ಅನ್ನುವಂಥ ಕನಸನ್ನು
ಇಡೀ ಕುಟುಂಬ ಕಟ್ಕೊಂಡಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಅಂತಹ ಕುಟುಂಬಗಳಿಗೆ ಈಗ ನಾವು ಹಲವಾರು ಇಲಾಖೆಗಳಿಗೆ ಹೋಗ್ತಾ ಇರ್ತೀವಿ. ಹಲವಾರು ಇಲಾಖೆಗಳಿಗೆ ಹೋದಾಗ ನಮಗೆ ಕಂಡು ಬರುವಂಥ ಪ್ರಮುಖ ಅಂಶ ಏನಪ್ಪ ಅಂದರೆ ಸಿಬ್ಬಂದಿಗಳ ಕೊರತೆ. ಎಲ್ಲ ಇಲಾಖೆನಲ್ಲೂ ಸಿಬ್ಬಂದಿಗಳ ಕೊರತೆ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಆಗ್ಬಿಡುತ್ತೆ. ಆ ಕಾಂಟ್ರಾಕ್ಟ್ ಬೇಸ್ಡ್ ತೊಗೊತಾರೆ. ಆ ಕಾಂಟ್ರಾಕ್ಟ್ ಬೇಸ್ಡ್ ತೊಗೊಂಡಿರುವಂಥವರು ಎಷ್ಟು ಮಟ್ಟಿಗೆ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ಕರ್ನಾಟಕ ಸರ್ಕಾರ ಬೇಕಾಬಿಟ್ಟಿ ಭಾಗ್ಯಗಳನ್ನು, ಫ್ರೀಯಾಗಿ ಉಚಿತಗಳನ್ನು ಮನೆಯಲ್ಲಿ ಕೂತ್ಕೊಂಡಿರುವಂಥ ದಂಡಪಿಂಡಗಳಿಗೆ ಕೊಡುವ ಬದಲಿಗೆ ಈ ಥರ ಉದ್ಯೋಗ ಸೃಷ್ಟಿಗಳನ್ನು ಮಾಡುವುದರ ಮೂಲಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಕೌಶಲ್ಯ ಸೃಷ್ಟಿ ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಆಯಾ ಜನರಿಗೆ ಉದ್ಯೋಗ ಕೊಡ್ತಾ ಹೋದರೆ ಅವರು ಸ್ವತಂತ್ರವಾಗಿ ಬದುಕು ಕಟ್ಕೊಳ್ಳುವಂತಹ ಹಂತಕ್ಕೆ ಬರ್ತಾರೆ. ಅದು ಬಿಟ್ಟು ಅವ್ರಿಗೆ 1,000 ಕೊಟ್ಟೆ, 2,000 ಕೊಟ್ಟೆ, 3,000 ಕೊಟ್ಟೆ ಅಂತಂದರೆ ಏನಕ್ಕೂ ಆಗೋದಿಲ್ಲ. ಅದು ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ. ಅವರು ಯುವಕರಂದರೆ ಈಗ ತಂದೆ ತಾಯಿಯರು 60-70 ವರ್ಷ ಆಗಿರ್ತಾರೆ. ಇವರು ಯುವಕರು ಆ 60-70 ವರ್ಷ ಆದಂತಹ ತಂದೆ ತಾಯಂದರಿಗೆ ಮತ್ತು ಅವ್ರ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಇಡೀ ಕುಟುಂಬವನ್ನು ಸಾಕಬೇಕಾಗಿರುತ್ತೆ. ಇಂಥದ್ರಲ್ಲಿ ಅವ್ರಿಗೆ 1,000-2,000 ಕೊಡುವಂಥದ್ದು ಯೋಗ್ಯತೆ ಅಲ್ಲ. ಅವ್ರಿಗೆ ನ್ಯಾಯಬದ್ಧವಾಗಿ ಸರ್ಕಾರಿ ಹುದ್ದೆಗಳನ್ನು ಕೊಡಿ. ಮತ್ತು ನಾವು ಇನ್ನೂ ಒಂದು ಅಂಶ ಏನಪ್ಪ ಅಂದರೆ ಈ ಭ್ರಷ್ಟಾಚಾರ. ಯಾವುದೇ ಸರ್ಕಾರಿ ಇಲಾಖೆಗೆ ನಾವು ಹೋದಾಗೆ ಸಾಕಷ್ಟು ಭ್ರಷ್ಟಾಚಾರಗಳು ನಡೀತವೆ. ಅಪ್ಪ ಈ ಅಧಿಕಾರಿ ಲಂಚ ತೊಗೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ತೆಗೆದಾಕಿ ಅಂದರೆ ಇಲ್ಲ ಸರ್, ಇರೋರಲ್ಲೇ ನಾವು ಸುಧಾರಿಸ್ತೀವಿ, ಮತ್ತೆ ಅವ್ರನ್ನ ಕೆಲಸದಿಂದ ತೆಗೆದ್ರೆ ನಮ್ಗಳಲ್ಲಿ ಹುದ್ದೆಗಳು ಇರಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ನಾವು ನಮ್ಮ ಹಳ್ಳಿಗಳಲ್ಲಿ ಸಹ ವೈದ್ಯರನ್ನು ಲೇಟಾಗಿ ಬರೋದು, ಟೀಚರ್ಸಿಗೆ, ಗ್ರಾಮ ಪಂಚಾಯತಿ ನೌಕರಿಗೆ ಪ್ರಶ್ನೆ ಮಾಡಿದಾಗೆ ಇದು ಒಂದು ಬರುತ್ತೆ. ಸ್ಟಾಫ್ಗಳೇ ಇಲ್ಲ, ಸಿಬ್ಬಂದಿಗಳೇ ಕೊರತೆ ಇದೆ. ಇನ್ನು ಇದ್ದವ್ರ ಮೇಲೆ ಆ್ಯಕ್ಷನ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ನಾವೇನು ಮಾಡೋಣ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವೆಲ್ಲ ಸಮಸ್ಯೆಗಳು ಇರೋದರಿಂದ ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನ್ಯಾಯಬದ್ಧವಾಗಿ ಎಲ್ಲ ಸರ್ಕಾರಿ ನೌಕರಿಗಳನ್ನು ತುಂಬಿ ಆಗ ಮಾತ್ರ ನಾವು ಯಾವ ಅಧಿಕಾರಿ ತಪ್ಪು ಮಾಡ್ತಾನೆ, ಯಾವ ಅಧಿಕಾರಿ ಭ್ರಷ್ಟಾಚಾರ ಮಾಡ್ತಾನೆ, ಯಾವ ಅಧಿಕಾರಿ ಲಂಚ ತಗೊತಾನೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮ ಪರಿಚಯ ಮಾಡಿಕೊಳ್ಳಿ, ವಿಚಾರ ಏನು ಮಾತಾಡಿ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಎರಿಸ್ವಾಮಿ, ಚಿರು ತಾಲೂಕು ಅಧ್ಯಕ್ಷ KRS ಪಾರ್ಟಿಯಿಂದ. ಇವತ್ತು ವಿಷಯ ಏನಂದರೆ, ಎಲ್ಲರೂ ಜನ ಓದಿಕೊಂಡವರು ಹುಡುಗರು ಜಗ್ಗಿ ಜನ ಇದ್ದಾರೆ, ಅವರಿಗೆ ಉದ್ಯೋಗಾವಕಾಶ ಬೇಕಂತ ಕೇಳಿದಂಗೆ ನಾವು ಇವತ್ತು ಬಂದು ಪತ್ರ ಸಲ್ಲಿಸಿದ್ದೀವಿ. ಎಲ್ಲರೂ ಓದಿಕೊಂಡವರು ಎಲ್ಲರಿಗೆ ನಾವು KRS ಪಾರ್ಟಿ ಯಾವತ್ತಿಗೆ ಸಪೋರ್ಟ್ ಇರ್ತೈತೆ, ಇವತ್ತಿಗಿರುತ್ತೆ, ಮುಂದಕ್ಕೂ ಇರುತ್ತೆ. ನಮಸ್ಕಾರ. ನನ್ನ ಹೆಸರು ಜಿಲ್ಲಾನ್ ಸಿರುಗುಂಪ, ಸೈನಿಕ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಓದೋರು ಇದ್ದಾರೆ? ಇದ್ದಾರೆ, ಜಗ್ಗಿ ಮಂದಿ ಇದ್ದಾರೆ. ಅವ್ರಿಗೆ ಕೆಲಸ ಇಲ್ಲದ್ದು ಭಾಳ ಆಗಿಬಿಟ್ಟಾರ. ಆದಷ್ಟು ಬೇಗ ಸರ್ಕಾರ ಮಾಡಬೇಕು. ಆದಷ್ಟು ಬೇಗ ಸರ್ಕಾರ ಕೆಲಸದ್ದು ಇದು ನಮಸ್ಕಾರ. ನಮಸ್ಕಾರ. ನಾನು KRS ಪಕ್ಷದ ಸೈನಿಕ. ಇವತ್ತೇನು ನಿರುದ್ಯೋಗಿಗಳಂತೇಳಿ ಏನೋ ಅಲ್ಲೇ ನಡೀತೀವಿ. ನಾವು ಕೂಡ ಟಿ ವಿ ನಿನ್ನೆಯಲ್ಲಿ ಅದೆಲ್ಲ ಸ್ಪಷ್ಟವಾಗಿ ಮಾಹಿತಿ ನೋಡಿದ್ವಿ. ಅದರಲ್ಲಿ ಏನಂದರೆ ನಮಗೇನಾದರೆ ಅವ್ರ ಮೇಲೆ ಕೇಸ್ ಹಾಕಿಬಿಡ್ತೀವಿ, ಅದಾಕಿಬಿಡ್ತೀವಿ ಅಂತೇಳಿ ಇವತ್ತೇನೋ ಓದಿದಂಥ ಹುಡುಗರನ್ನ ಹಿಂದಕ್ಕೆ ಕಳಿಸೋಂಥ ಕೆಲಸ ಏನು ಮಾಡಿದಾರೋ ಅದಕ್ಕೆ ಏನು ಕೇಸ್ ಆಗಿರುತ್ತೋ ಅವ್ರ ಮೇಲೆ ಇನ್ನು ಹಿಂದಕ್ಕೆ ತಗೋಬೇಕು ಕೇಸ್ಗಳು. ಆಮೇಲೆ ನಿರುದ್ಯೋಗಿ ಏನೈತೆ ಆ ಹುಡುಗರಿಗೆ ಭರ್ತಿ ಮಾಡಿ ಕೆಲಸ ಕೊಡುವಂಥ ಕೆಲಸ ಮಾಡಬೇಕು. ಆಮೇಲೆ ನಾವು ಕಷ್ಟಪಟ್ಟು ರೈತರು ಬೆಳೆ ಬೆಳೆದು ನಾವು ಏನೋ ಕೂಲಿ ಒಂದು ಹೊತ್ತು ಊಟ ಕೂಡ ಇರೋಂಗಿಲ್ಲ, ಆ ರೀತಿ ಕೆಲಸ ಮಾಡಿಸಿ ವಿದ್ಯಾಭ್ಯಾಸ ಕೊಡಿಸಿದಂಥ ಮಕ್ಕಳಿಗೆ ಕೆಲಸ ತಾಯಿ ತಂದೆಗೆ ನೆರವಾತಾರಂತಲೇ ಮಾಡಿರ್ತೀವಿ ನಾವು. ಅವ್ರಿಗೆ ನೆರವಾಗಲ್ದಂಗೆ ಅವರು ಪಾಪ ಬೀದಿ ಪಾಲಾಗಿ ಅವರು ಹೆಂಡ್ರ ಮಕ್ಕಳು ಸಾಕೋದಾಗಿಲ್ಲ, ಮನೆ ತಂದೆ ತಾಯಿನೂ ಸಾಕೋದಾಗಿಲ್ಲ. ಎಲ್ಲಿ ಏನು ಮಾಡ್ಬೇಕಂಬೋದು ದಿಕ್ಕು ದೋಚಿದಂತೆ ಆಗಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ನಿರುದ್ಯೋಗಿಗಳಿಗೆ ಭರ್ತಿ ಮಾಡಿ, ಆಮೇಲೆ ಇನ್ನು ಕೆಲವೊಂದು ರೈತರ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಬೆಲೆ ರೇಟು ದಳ್ಳಾಳಿಗಳು ಆಮೇಲೆ ಯಾವುದೇ ರೀತಿ ಇರಬಾರ್ದು. ಇದು KRS ಪಕ್ಷದ ವತಿಯಿಂದ ಒತ್ತಡದಿಂದ ಇದು ನಾವು ನಿಮಗೆ ಒತ್ತಡ ತರುತ್ತಿದ್ದೇವೆ. ಈ ಕೆಲಸವನ್ನು ಪೂರ್ಣಗೊಳಿಸಬೇಕು, ಏನೋ ಭರ್ತಿ ಮಾಡಿ ಕೊಡಬೇಕಂತೇಳಿ ನಾವೆರಡು ಮಾತುಗಳನ್ನು ಮುಗಿಸುತ್ತೇವೆ. ನಮಸ್ಕಾರ. ಮುಗಿಸ್ಬಿಡಿ. ಖಾದರ್ KS ಒಂದಷ್ಟು ಅಂಶಗಳು ಇದು ಅಪ್ಲೋಡ್ ಆಗುತ್ತೆ. ಅದೇ ಎಲ್ಲರದ್ದು ಒಂದು ಲೈವ್ ಮುಗಿಸ್ಬಿಡು. ವಿಡಿಯೋ ವೈಟ್ ಮಾಡಬೇಕು, ಆಯಿತಾ? ವಿಡಿಯೋ ಆಗ್ತದೆ. ನಮಸ್ಕಾರ. ನಾನು ಖಾದರ್ KS ರಾಜ್ಯ ಯುವ ಘಟಕ ಕಾರ್ಯದರ್ಶಿ, KRS ಪಕ್ಷ. ಈಗಾಗಲೇ ನಾವು ಜಿಲ್ಲಾ ಕಚೇರಿಗೆ ಭೇಟಿ ನೀಡಿದ್ದೀವಿ. ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವಂಥದ್ದಾಯಿತು. ಈಗಾಗಲೇ ಗೊತ್ತು, 5 ವರ್ಷದಿಂದ ನಮ್ಮ ಯುವಕರು ಧಾರವಾಡದಲ್ಲಿ ಮತ್ತು ಬಿಜಾಪುರದಲ್ಲಿ
ಬೆಂಗಳೂರಲ್ಲಿ ಕೂಡ ಓದೋಕ್ಕೆ ಅಂತ ಹೋಗಿ ಪಾಪ ನಾವು ಉತ್ತರ ಕರ್ನಾಟಕ ಭಾಗದವರು ಅತಿ ಹೆಚ್ಚು ಶೇಕಡ 70-75ರಷ್ಟು ಯಾವುದಾದ್ರು ಒಂದು ನೋಟಿಫಿಕೇಶನ್ ಬಿಟ್ಟರೆ ಅದಕ್ಕೆ ಅರ್ಜಿದಾರರು ನಮ್ಮ ಉತ್ತರ ಕರ್ನಾಟಕ ಭಾಗದವರಾಗಿರ್ತಾರೆ. ಹಾಗಾಗಿ ಭಾಳ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಐತೆ ಅನ್ನೋದು ಈಗಾಗಲೇ ರಾಜ್ಯ ಜನತೆ ಗೊತ್ತು. ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಬಳ್ಳಾರಿಯವರು ಕೂಡ, ನಮ್ಮ ಬಳ್ಳಾರಿಯವರೇ ಅರ್ಧ ಇದ್ದಾರೆ ಧಾರವಾಡದಲ್ಲಿ. 5 ವರ್ಷದಿಂದ ಇದೇ ಸಮಸ್ಯೆ ಅನುಭವಿಸ್ತಿದ್ದಾರೆ. ಇದಕ್ಕೆ ಈ ಹಿಂದಿದ್ದಂಥ ಸರ್ಕಾರ ಕೂಡ ಯಾವುದೇ ರೀತಿಯಿಂದ ಕಾಲ್ಫಾರ್ಮ್ ಮಾಡಲಿಲ್ಲ, ಅಂದರೆ ನೋಟಿಫಿಕೇಶನ್ ಬಿಡಲಿಲ್ಲ ಹುದ್ದೆಗಳನ್ನು. ಈಗ ಬಂದಂಥ ಸರ್ಕಾರ ಕೂಡ ಆಶ್ವಾಸನೆ ಕೊಡ್ತು ರಾಜಕೀಯ ಯಾವುದೋ ಎಲೆಕ್ಷನ್ ಟೈಮ್ಗಳಲ್ಲಿ ನಾವು ಮಾಡ್ತೀವಿ, ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದು ಆಶ್ವಾಸನೆಗೆ ಮಾತ್ರ ಸೀಮಿತ ಆಯಿತು. ಈಗ ಯುವಕರನ್ನ ಈ ಥರ, ಯಾಕಂದರೆ ಗುಳೆ ಹೋಗ್ತಾರೆ ನಮ್ಮ ಕಡೆ, ನಮ್ಮೂರು, ನಮ್ಮ ಬಳ್ಳಾರಿ ಭಾಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಭಾಗದವರೆಲ್ಲ ಸಿಮೆಂಟ್ ಕೆಲಸ ಮಾಡಿ ಅವ್ರ ಮಕ್ಕಳಿಗೆ, ಧಾರವಾಡದಲ್ಲಿರೋಂಥ ಮಕ್ಕಳಿಗೆ ದುಡ್ಡು ಹಾಕಿ ಫೀಜಿಗೆ ಅಥವಾ ರೂಮ್ ಬಾಡಿಗೆಗೆ ಅಥವಾ ಮೆಸ್ಸು ಊಟ ಮಾಡೋಕ್ಕೆ ಅಂತ ದುಡ್ಡು ಹಾಕ್ತಾರೆ. ಪಾಪ ಒಂದೊಂದು ಸಲ ಮಕ್ಕಳು ಟಿಫಿನು ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಹೋಗಿರೋದೇ ತಂದೆ ತಾಯಿ ಸಿಮೆಂಟ್ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಈಗ ನಾನು ಪುಕ್ಸೈಟೆ ಇಲ್ಲಿ ಓದ್ಕೊಂಡು ಕೂತ್ಕೊಂಡು ಏನು ಕೆಲಸ ಮಾಡಿದಾನೆ, ಅಪ್ಪ ನನಗೆ 500 ಹಾಕು, 1000 ಹಾಕು, ಬಾಡಿಗೆ ಕಟ್ಟಬೇಕು, ಊಟಕ್ಕೆ ಬೇಕು, ಪೆನ್ನಿ ಬೇಕು, ಬುಕ್ಕಕ್ಕೆ ಬೇಕು, ಸ್ಪರ್ಧಾತ್ಮಕ ಪುಸ್ತಕಗಳನ್ನ ತಗೋಬೇಕು ಅಂತೇಳಿ. ಆಮೇಲೆ ಇವರು ಸರ್ಕಾರ ಕೂಡ ಒಂದು ನೋಟಿಫಿಕೇಶನ್ ಬಿಟ್ಟರೆ ಅದಕ್ಕೆ 700-800 ರೂಪಾಯಿ ಚಾರ್ಜ್ ಮಾಡ್ತೈತೆ. ಒಂದು 4-5 ಹಾಕ್ಬಿಟ್ರೆ 5,000 ಅದು ಆಗ್ತೈತೆ ಆನ್ಲೈನ್ ಶಾಪಲ್ಲಿ. ಎಲ್ಲಿಂದ ತರಬೇಕು ಬಡವರೆಲ್ಲ? ನಿಮಗೆಲ್ಲ ಇದ್ದಂಥವ್ರಿಗೆ ಅದೆಲ್ಲ ಈಜಿ, ಆದರೆ ಈ ಥರ ಸ್ವಲ್ಪ ಉತ್ತರ ಕರ್ನಾಟಕ ಭಾಗದವ್ರಿಗೆ ಭಾಳ ಕಷ್ಟ. 300 ರೂಪಾಯಿಗೆ 200 ರೂಪಾಯಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡೋಂಥ ಪರಿಸ್ಥಿತಿ ಈಗಲೂ ಐತೆ. ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ದರೆ ನೀವೇನು ಕೊಟ್ಟಿದ್ರಿ ಆಶ್ವಾಸನೆ ನಾವು ಭರ್ತಿ ಮಾಡ್ತೀವಂತ, ಅದನ್ನು ನೀವು ಫಸ್ಟ್ ಮಾಡೋಂಥದ್ದು ಕಲಿಬೇಕು. ಮಾಡಿಲ್ಲ ಅಂದರೆ ಈಗಾಗಲೇ ಧಾರವಾಡದಲ್ಲಿ ಅದು KRS ಪಕ್ಷದ ನೇತೃತ್ವದಲ್ಲೇ ಆಗಬೇಕಾಗಿತ್ತು. ಅದು ಸ್ವಲ್ಪ ಇದಾಯಿತು. ಈಗಾಗಲೇ ನಾವು ಚರ್ಚೆ ಕೂಡ ಮಾಡಿದ್ದೀವಿ. ಈಗ ತಾಳ್ಮೆ ಮೀರಿತಂದರೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಾಗಲ್ಲ. ಯುವಕರು ತಾಳ್ಮೆ ಕೆಟ್ಟಿದ್ದಾರೆ. ದಯಮಾಡಿ ಈಗಲಾದರೂ ಹೊರಗೆ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇನಿದೆ ನಿಮಗೆ ಆಗಲ್ಲ ಅಂತಂದರೆ ಯಾವುದು ಇವ್ರಿಗೆ ಹೆಂಗೆ ಅಂದರೆ ಸರ್ಕಾರಕ್ಕೆ ಈ 2,84,80,000 ಹುದ್ದೆಗಳನ್ನು ಭರ್ತಿ ಮಾಡಿದರೆ ಅವರಿಗೆ ಸಂಬಳ ಕೊಡಬೇಕಲ್ಲ, ಕೋಟ್ಯಾಂತರ ರೂಪಾಯಿ ಹಣ ನೀಡಬೇಕಲ್ಲ ಅವ್ರಿಗೆ ಸಂಬಳ ಆಗಿ. ಮತ್ತು ಇವ್ರಿಗೆ ಲೂಟಿ ಮಾಡೋದು ಕಮ್ಮಿ ಆಗಿಬಿಡುತ್ತಲ್ಲ. ಹಾಗಾಗಿ ಔಟ್ಸೋರ್ಸ್ ಅಂತ ಕರ್ಕೊತಾರೆ, ಹೊರ ಸಿಬ್ಬಂದಿಗಳು ಅಥವಾ ಹೊರ ಗುತ್ತಿಗೆದಾರರು ಅಂತ ಕರ್ಕೊಳ್ಳೋದು. ಅವ್ರಿಗೆ 12,000-15,000 ಕೊಟ್ಟು ಅವ್ರನ್ನ ಮ್ಯಾನೇಜ್ ಮಾಡೋದು. ಇವ್ರಿಗೆ 50-60,000 ಹುದ್ದೆಗಳು ಸ್ಯಾಲ್ರಿ ಕೊಡಬೇಕಾಗತ್ತೆ ನೇಮಕಾತಿ ಮಾಡ್ಕೊಂಡ್ರೆ ಅಂತೇಳಿ. ನಿಮಗೆ ಸರ್ಕಾರ ನಡ್ಸೋಕ್ಕಾಗಿಲ್ಲ ಅಂದರೆ ಹೋಗಿ ಮನೆ ಕೂತ್ಕರಿ. ಇವತ್ತು ಯಾರು ದಡ್ರಿಲ್ಲ. KRS ಪಕ್ಷ ಕೂಡ ಈಗಾಗಲೇ ಅನೇಕ ಹೋರಾಟ ಮಾಡ್ಕೊಂಡು ಬಂದಿದೆ ಯುವಕರ ಪರ, ರಾಜ್ಯಾದ್ಯಂತ ಎಲ್ಲ ವಿಚಾರದ ಪರ, ಎಸ್ಪೆಷಲಾಗಿ ಯುವಕರ ಪರ ಎಲ್ಲ ಜಾಗೃತರಾಗಿದ್ದಾರೆ. ಯಾರು ದಡ್ರಿಲ್ಲ. ಮತ್ತೊಂದು ನೇಪಾಳ ಮಾಡಬೇಡಿ ದಯಮಾಡಿ. ಅದೇನಿದೆಯೋ ಆದಷ್ಟು ಬೇಗ ನಾವು ಅಂಶಗಳನ್ನು ತಿಳಿಸಿದ್ದೀವಿ. ಮತ್ತು ಅದು ನೋಟಿಫಿಕೇಶನ್ ಆಗೋದು ಕೂಡ ಕ್ಯಾಲೆಂಡರ್ ಮುಖಾಂತರ, ಟೈಮ್ ಟೇಬಲ್ ಮುಖಾಂತರ ಮಾಡಿಕೊಡಿ ಅಂತೇಳಿ. ಅದಾದಮೇಲೆ 700 ರೂಪಾಯಿ ಇದ್ದಂಥ ಫೀಸಿನ 100 ರೂಪಾಯಿ ತೊಗೊಂಬಂದು ನಿಲ್ಲಿಸಿ ಅಂತೇಳಿ. ಅದಾದಮೇಲೆ ಏನೀಗ ಹೋರಾಟಗಾರರನ್ನ ನೀವು ಕೇಸ್ ಹಾಕ್ತಿದ್ದೀರಿ ಅದನ್ನು ವಾಪಸ್ ತಗೋರಿ ಅಂತೇಳಿ. ಇದೇ ರೀತಿ KRS ಪಕ್ಷ ಯಾವತ್ತಿಗೂ ಮತ್ತೆ ಈಗ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಇದು ಪ್ರೈಮರಿ ಹಂತ ಆಗಿದೆ, 2ನೇ ಹಂತ ಹಿಂಗಿರಲ್ಲ. ಉಗ್ರವಾದ ರಾಜ್ಯಾದ್ಯಂತ ಈಗಾಗಲೇ ಚರ್ಚೆಯಲ್ಲಿದ್ದೀವಿ, ಮಾತಾಡ್ತಾ ಇದ್ದೀವಿ ನಮ್ಮ ಪಕ್ಷದ ನಾಯಕರು ವರಿಷ್ಠರ ಜೊತೆ. ಅವರು ಕೂಡ ನನಗೆ ಹೇಳಿದ್ರಿಲ್ಲ, ಇದಕ್ಕೆ ಅವರು ಪ್ರತಿಕ್ರಿಯಿಸಿಲ್ಲ ಸರ್ಕಾರ ಅಂದರೆ ನಾವು ದೊಡ್ಡದಾಗಿ ಹೋರಾಟ ಮಾಡೋಣ, ಅದು ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲವಾಗಿರೋಣ ಅಂತೇಳಿ ಯುವಕರಿಗೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ KRS.